BY ವಿಜಯೇಂದ್ರ ಅವರಿಗೆ ಯತ್ನಾಳ್ ಅಭಿಮಾನಿಗಳಿಂದ ಧಿಕ್ಕಾರ ಇತ್ತು. ಇವತ್ತು ಬಾಗಲಕೋಟೆಯಲ್ಲಿ ಜನಾಕ್ರೋಶ ಯಾತ್ರೆ ನಡೆಯುವಂತ ಸಂದರ್ಭದಲ್ಲಿ BY ವಿಜಯೇಂದ್ರ ಅವರಿಗೆ ಯತ್ನಾಳ್ ಅಭಿಮಾನಿಗಳು ಧಿಕ್ಕಾರವನ್ನು ಕೂಗಿದ್ರು. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಬಂದಾಗ ಈ ರೀತಿಯ ಧಿಕ್ಕಾರದ ಘೋಷಣೆ, ಯಾತ್ರೆಯನ್ನು ಮುಗಿಸಿ ಹೊರಡುವಂತ ಸಮಯದಲ್ಲಿ ಯತ್ನಾಳ್ ಅವರ ಫೋಟೋ ಕೂಡ ಪ್ರದರ್ಶನ ಆಯಿತು. ಹಳೆ ಬಾಗಲಕೋಟೆ ನಗರದ ಹಳೆ ತಹಶೀಲ್ದಾರ್ ಕಚೇರಿ ಬಳಿ ಈ ಒಂದು ಘಟನೆ ಆಯಿತು. ಸೊ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ BY ವಿಜೇಂದ್ರ ಅವರು ಬಂದಿರ್ತಾರೆ, ಆದರೆ ಯತ್ನಾಳ್ ಅಭಿಮಾನಿಗಳ ಕಡೆಯಿಂದ ಈ ರೀತಿಯ ಧಿಕ್ಕಾರ ಕೂಗಲಾಗುತ್ತೆ. ಸೊ ಯತ್ನಾಳ್ ಅವರ ಫೋಟೋವನ್ನು ಪ್ರದರ್ಶಿಸಿ ಯತ್ನಾಳ್ ಪರವಾಗಿ ಘೋಷಣೆ ಕೂಗಲಾಯಿತು. ರಾಜಕಾರಣಿ ಇವನು ನಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ಪಕ್ಷದ ಬಲಿಗೆ ಬಿಡತ್ತಾನ. ನಮ್ಮ ಉತ್ತರ ಕರ್ನಾಟಕದ ಅವರು ಮಾಡಿದಂತ ಸಾಧನೆ ಈ ಬಿಜೆಪಿಗೆ ಒಳ ಒಪ್ಪಂದ ಮಾಡಿ ರಾಜಕಾರಣಿ ಇವನು ನಮ್ಮ ಒಂದು ವೈಯಕ್ತಿಕ ಹಿತಾಸಕ್ತಿಗೆ ಪಕ್ಷದ ಬಲಿಗೆ ಬಿಡತ್ತಾನ. ನಮ್ಮ ಉತ್ತರ ಕರ್ನಾಟಕದ ಅವರು ಮಾಡಿದಂತ ಸಾಧನೆ ಈ ಬಿಜೆಪಿಗೆ ಒಳ ಒಪ್ಪಂದ ಮಾಡಿ ರಾಜಕಾರಣಿ ಇವನು ನಮ್ಮ ನೋಡಿ, ಈ ಜನ ಆಕ್ರೋಶ ಯಾತ್ರೆ ಏನಿದೆಯಲ್ಲ, ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ, ಈ ಪ್ರತಿಭಟನೆಯನ್ನು ಮುಗಿಸಿ ಹೊರಡುವಂಥ ಸಮಯದಲ್ಲಿ ಯತ್ನಾಳ್ ಅವರ ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳು ಯತ್ನಾಳ್ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಜೊತೆಗೆ ಯತ್ನಾಳ್ ಅವರ ಫೋಟೋವನ್ನು ಕೂಡ ಪ್ರದರ್ಶನ ಮಾಡಿದ್ರು. ಅಂದರೆ ಎದುರುಗಡೆ ಬರ್ತಾ ಇದ್ರು ವಿಜೇಂದ್ರ ಅವರು. ಯಾಕೆ ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವಂಥ ಯತ್ನಾಳ್ ಅವರನ್ನ ಮತ್ತೆ ವಾಪಸ್ ಕರೆತರಬೇಕು ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ, ಪ್ರತಿಭಟನೆ ಕೂಡ ಆಗ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಇವತ್ತು ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನ ಆಕ್ರೋಶ ಯಾತ್ರೆ ನಡೆಯುತ್ತೆ. ಅಲ್ಲಿ ಆಗಿರುವಂಥ ಈ ರೀತಿಯ ಬೆಳವಣಿಗೆ ಅಂದರೆ ವಿಜೇಂದ್ರ ಅವರು ಈ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವಂಥ ಸಮಯದಲ್ಲಿ ಯತ್ನಾಳ್ ಅವರ ಫೋಟೋವನ್ನು ಹಿಡಿದು ಯತ್ನಾಳ್ ಪರವಾಗಿ ಘೋಷಣೆಯನ್ನು ಕೂಗಿದ್ರು. BY ವಿಜೇಂದ್ರ ವಿರುದ್ಧ ಘೋಷಣೆಯನ್ನು ಕೂಗಲಾಯಿತು. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇವತ್ತು ಬಾಗಲಕೋಟೆಯಲ್ಲಿ ಜನಾಕ್ರೋಶ ಯಾತ್ರೆ ನಡೆಯುತ್ತೆ. ಅಲ್ಲಿ ಈ ರೀತಿಯಾಗಿ ಅಂದರೆ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಬಂದಿರುವಂಥ ವಿಜೇಂದ್ರ ಅವರಿಗೆ ಯತ್ನಾಳ್ ಅವರ ಅಭಿಮಾನಿ ಕಡೆಯಿಂದ ಈ ಒಂದು ಧಿಕ್ಕಾರ. ಜನಾಕ್ರೋಶ ಯಾತ್ರೆಯನ್ನು ಮುಗಿಸಿ ಹೊರಡುವಂಥ ಸಮಯದಲ್ಲಿ ವಿಜೇಂದ್ರ ಅವರಿಗೆ ಯತ್ನಾಳ್ ಅವರ ಫೋಟೋವನ್ನು ಪ್ರದರ್ಶನ ಮಾಡಲಾಗಿತ್ತು. ಹಳೆ ಬಾಗಲಕೋಟೆ ನಗರದ ಹಳೆ ತಹಶೀಲ್ದಾರ್ ಕಾರ್ಯಾಲಯದ ಮುಖ್ಯ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು. ನಮ್ಮ ಉತ್ತರ ಕರ್ನಾಟಕದ ಈ ಬಿಜೆಪಿಗೆ